ನೋಡಿ ಏಡಿಕಾಯಿ ತುಂಬಿಸ್ತಾ ಇದ್ದಾರೆ. ಬರೀ ಯೂಟ್ಯೂಬಲ್ಲಿ ಮಾತ್ರ ನೋಡಿದೆ ಇಂಥ ಶಿಪ್ಪು ಮತ್ತೆ ಮೀನು ತಗೊಳೋತರ ಸಮುದ್ರದಲ್ಲಿ. ಅದನ್ನ ಯಾವ ರೀತಿ ಅಂತ ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇದೀನಿ ನೋಡಿ. ಇಲ್ಲಿ ಹರಾಜ್ ಕೂಗ್ತಾರೆ. ಮಲ್ಪೆ ಪೋರ್ಟ್ ಇದು ಬಂದ್ರು. ಇಲ್ಲಿ ಪಾರೆ ಮೀನು ನೋಡಿ, ಶೀಲಾ ಮೀನು, ಶೀಲಾ 3 ಇದೆ. ಎಷ್ಟು ಚೆನ್ನಾಗಿದೆ. ಇದು 700 ರೂಪಾಯಿ 800 ರೂಪಾಯಿನ kg. ಇದು 500-600 ರೂಪಾಯಿ kg ಇರ್ತದೆ ನೋಡಿ ಫ್ರೆಂಡ್ಸ್. ಮಲ್ಪೆದು ಬಂದ್ರು ಫಿಶ್ ನೋಡಿ. ಇದೆಲ್ಲ ಕಡವಾಡ ಮಾಡೋದಕ್ಕೆ. ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಒಣಗಿದ ಮೀನ್ ಮಾಡೋದಕ್ಕೆ. ಇದೆಲ್ಲ ಚಿಕ್ಕ ತೂಣ. ಅದು ಬಂದು ಮತ್ತಿ ಮೀನು. ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ನೋಡಿದೆ ಟೂನಾ, ಚಿಕ್ಕ ಟೂನಾ. ಅಯ್ಯೋ ನನ್ನ ಫೇವ್ರೇಟ್ ಅಲ್ಲ. ನನಗೆ ಯಾವಾಗ ವಾರದಲ್ಲಿ 1-2 ಸರಿ ಫಿಶ್ ಫ್ರೈ ಇರಲೇಬೇಕು. ನನಗೆ ಅಷ್ಟೊಂದು ಕ್ರೇಜು ಫಿಶ್ ಮೇಲೆ. ಸ್ವಾಮಿ ನೋಡಿ ಹೆಂಗಿದೆ ಅಂತ. ಬನ್ನಿ ಅವ್ರು ಡಿಸ್ಟರ್ಬ್ ಮಾಡ್ಬೇಡ್ರಿ. ಈ ಕಡೆ ಬಾ. ಅವ್ರು ಕೆಲಸ ಮಾಡೋ ಬೈತಾರ. ಮೇಲೆ ದೂರ ನಿಂತ್ಕೊಳ್ಳಿ. ಹುಷಾರಮ್ಮ, ಹತ್ರ ಹೋಗ್ಬೇಡ. ನೋಡಿಲಿ ಟನ್ ಗಟ್ಟಲೆ ಇದೆ ನಾ ಬಾಕ್ಸಲ್ಲಿ. ಕೆಳಗಡೆ ಫ್ರೀಸರ್ ಇರ್ತದೆ, ಐಸ್ ತುಂಬಿಸಿರ್ತಾರಲ್ವಾ, ಅದ್ರಲ್ಲಿ ಹಿಡಿದು ದೊಡ್ಡ ಬಲೆಗಳೇ ಹಾಕ್ತಾರ ನೋಡು. ಇಲ್ಲಿ ನೋಡು ಎಷ್ಟು ದೊಡ್ಡ ಬಲೆ ಹಾಕಿ ಹಿಡಿತಾರೆ. ಹೆಂಗಿದೆ ಎಕ್ಸ್ಪೀರಿಯನ್ಸು? ನೋಡಿ ಅದು ಈಗಲೇ ಹೆಂಗ್ ಎತ್ತುತ್ತದೆ. ಓ ಸ್ವಾಮಿ, ಅಲ್ಲಿ ಬಂದು ಹಂಗೆ ಪಟಕ್ ಅಂತ ಎತ್ಕೊಂಡು ಹೋಗುತ್ತೆ ಆ ಬುಟ್ಟಿಯಲ್ಲಿ. ಆ ಬುಟ್ಟಿ ತಗೊಂಬರ್ತಾರೆ ತಲೆ ಮೇಲೆ. ಅದಕ್ಕೆ ಬಂದ್ಬಿಟ್ಟು ಕಾಲಾಕಿ ತಗೊಂಡೋಗುತ್ತೆ. ಅಂಕಲ್ ಇಲ್ಲಿ ಬಾಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಓಹೋ ಏನಿದೆ? ಮಕ್ಳು ಇದನ್ನೆಲ್ಲ ನೋಡಕ್ ಇಷ್ಟ ಪಡಲ್ಲ. ಬೀಚಲ್ಲಿ ಆಡ್ಬೇಕು. ಬಾ ಹೋಗೋಣ. ಹಾ ಇರುಮ ಆಯ್ತು. ನೋಡಿಲಿ ಹಿಂಗೆಲ್ಲ ಎಕ್ಕಿಸ್ತಾ ಇದೆ. ಪ್ರಕೃತಿಗೆ ಏನ್ ಸಿಗ್ಬೇಕು ಅದು ಬಿಟ್ಟು ಮಿಕ್ಕಿದೆಲ್ಲ ತಗೊಂತಾರೆ. ಇದೆಲ್ಲ ನೋಡಿ, ಇದೆಲ್ಲ ಇದು ಮಾಡ್ತಾರೆ. ಒಣಗಿದ ಮೀನ್ ಮಾಡಿ ಮಾರ್ತಾರೆ. ಹೆಂಗಿದೆ ಅಂತ ಶಿಪ್ಪು. ಎಷ್ಟಿರ್ಬೋದು ಹೇಳಿ ನೋಡೋಣ ಶಿಪ್ಪು? 3 ಕೋಟಿ. ಇದೆಲ್ಲ ಟೊಪ್ಪಿಗಳು ನೋಡಿ ಹೆಂಗ್ ಹಾಕೊಂಡಿದ್ದಾರೆ, ಪೊಲೀಸ್ ಟೊಪ್ಪಿ. ಸಿಲ್ವರ್ ಫಿಶ್. ಚಿಕ್ಕ ಟೂನಾ. ಇದೆಲ್ಲ ದೊಡ್ಡ ಬಲೆ ಹಾಕಿ ಒಂದೇ ಕಡೆ ಹಾಕ್ಬಿಟ್ಟು ಹಿಡಿತಾರೆ ನೋಡಿ. ಇವಾಗ ಬರ್ತಾ ಇದೆ ನೋಡಿ ಅಲ್ಲಿಂದ ಸ್ಟೀಮರ್ಸ್ ಎಲ್ಲ ಆ ಕಡೆ ಬರ್ತಾ ಇತ್ತು. ಬಾಬಾ ಆ ಕಡೆ ತೋರ್ಸೋಣ ಬಾ. ನೋಡು ಎಷ್ಟು ದೊಡ್ಡದಿದೆ ನೋಡ. ನೋಡು ಅವ್ರವ್ರಿಗೆ ಅದೊಂದು ಒಂದೊಂದು ಸ್ಟ್ಯಾಂಡ್ ಇರುತ್ತಲ್ಲ. ಇಷ್ಟು ದೊಡ್ಡದು ಹಾಕೋರಮ್ಮ ಸ್ವಾಮಿ. ಎಷ್ಟು ಹದ್ದುಗಳು ಕಾಯ್ತಾ ಇದೆ ಅಂತ. ಅದಕ್ಕೆ ಬೇಕಾಗಿದ್ ಬಿಟ್ಟು ಮಿಕ್ಕಿದೆಲ್ಲ ತಗೊಂತಾರೆ ಜನಗಳು. ಎಷ್ಟು ಬೇಕೋ ಅಷ್ಟು ತಗೊಂಡ್ ತಿಂತಾರೆ. ಆತರ ಏನಿಲ್ಲ. ನೋಡಿ ಇದು ಮೀನು ಇಷ್ಟಿದೆ.
ಯಾವ್ದು ಹೇಳು, ಮತ್ತಿ ಮತ್ತೆ ಬಾಂಗುಡ. ಏನು ಫ್ರೆಶ್ ಆಗಿದೆ ನೋಡ. ತಾಂಬೋದಲ್ಲ, ಹೋದ್ರೆ ಸ್ಮೆಲ್ ಬಂದ್ಬಿಡುತ್ತೆ, ಅದೇ ಪ್ರಾಬ್ಲಮ್. ಮೀನ್ ಮಾರ್ಕೆಟ್ ಸೌಂಡ್ ನೋಡಿ, ಕರ 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 ಅಂತ ಹಾಕ್ತವ್ರೆ ಎಲ್ಲ. ಇವು ಅಲ್ಲಿ ದೊಡ್ಡ ದೊಡ್ಡದಾಗಿದೆ. ನಿಮ್ಗೆ ಇಷ್ಟ ಆಗಿಲ್ಲಮ್ಮ? ಇಷ್ಟ ಆಯ್ತು ತಾನೇ? ನೋಡಿ ಆವಾಗ ಅಲ್ಲಿ ಯಾವುದೋ ತಿಮ್ಮಪ್ಪ ಹೋಟ್ಲಲ್ಲಿ ತಿಂದ್ರಲ್ಲ ಪಾಂಪ್ಲೆಟ್, ಇಲ್ಲ ಅಂಜಲ್. ಇಲ್ಲೆಲ್ಲ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ಇದೆಲ್ಲ. ನೋಡಿ ಹೆಂಗಿದೆ ಇಲ್ಲಿ, ನೋಡಮ್ಮ ಇಲ್ಲಿ. ಹಾ ಚೆನ್ನಾಗಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಮೀನು ಹೋಗ್ತೈತೆ ನೋಡಲ್ಲ. ದೊಡ್ಡ ದೊಡ್ಡ ಮೀನುಗಳೇ ಇದೆ ಎಲ್ಲ. ಪಾಂಪ್ಲೆಟ್ ಇಲ್ಲಾಂದ್ರೆ 5-6 ಸಾವಿರ ರೂಪಾಯಿ ಇರ್ತದೆ ಅದು ಕೆಜಿ. ಸಖತ್ತಿದೆ. ಅಯ್ಯಮ್ಮ ತಿನ್ನಕ್ಕಾಗಲ್ಲ. ನೋಡ್ದ ಫಿಶು, ನೋಡ್ದ ಎಷ್ಟು ದೊಡ್ಡದಿದೆ ಅಂತ. ವಂಜರೋ ಇದೆ, ಪಾಂಪ್ಲೆಟ್ ಇದೆ. ಫಿಶ್ ಹಿಡಿತೀಯ? ಫಿಶ್ ಹಿಡಿತೀಯಮ್ಮ? ಫಿಶ್ ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆಯ್ತಾ? ಓಕೆ, ಬಾಯ್ ಬಾಯ್. ಮಲ್ಪೆ ಪೋರ್ಟ್ ಚೆನ್ನಾಗಿತ್ತು. ಇಲ್ಲಿಂದನೇ ಬೇಜಾನ್ ಬೆಂಗಳೂರಿಗೆ ಬರೋದು ಫಿಶಸ್ ಎಲ್ಲ. ನೋಡಿ ಈ ರೀತಿ ಗಾಡಿಗಳಲ್ಲಿ ಲೋಡ್ ಮಾಡ್ತಾರೆ ಫ್ರೀಸರಲ್ಲಿ. ಆಂಧ್ರ ಪ್ರದೇಶಮ್ಮ? ನಿನಗಾರು ಹೇಳಿದ್ರು? ಸ್ಕೂಲಲ್ಲಿ ಬರುತ್ತಾ? ಎಲ್ಲ ಕಡೆ ಮಾಡ್ತಾರಮ್ಮ. ಏನು ಹಾರ್ಡ್ ವರ್ಕಿಂಗ್ ಮಾಡ್ತಾರೆ. ಹೆಂಗ್ ಹಾಕಿದ್ದಾರೆ ಇದೆಲ್ಲ. ಅಲ್ಲಿ ಈ ಡಬ್ಬಲ್ಗೆ ಹಾಕಿ ಫಿಶ್ನ ಪ್ಯಾಕ್ ಮಾಡಿಬಿಟ್ಟು ದೂರ ದೂರ ಊರುಗಳಿಗೆ ಕಳಿಸ್ತಾರೆ.